ಗುರು ಗಾಂಧಿ ಸಂವಾದಕ್ಕೆ 100 ವರ್ಷಗಳಾಗಿದೆ. ಈ ಸಂವಾದದ ಪ್ರಾಮುಖ್ಯತೆ ನಾವೆಲ್ಲರೂ ಕೂಡ ಇವತ್ತು ತಿಳ್ಕೊಳ್ಬೇಕು. 100 ವರ್ಷಗಳ ಹಿಂದೆ ನಾವು ಸ್ವಾತಂತ್ರ್ಯಕ್ಕೇನು ಹೋರಾಟ ಮಾಡ್ತಾ ಇದ್ವೋ, ಆವಾಗ ಬರೀ ಬ್ರಿಟಿಷರಿಂದ ಸ್ವಾತಂತ್ರ್ಯ ಮಾತ್ರ ಅಲ್ಲ, ನಮ್ಮ ಫ್ಯೂಡಲ್ ಸಿಸ್ಟಮ್ ಅಂತ ಏನಿತ್ತು, ಕಾಸ್ಟ್ ಸಿಸ್ಟಮ್ ಅಂತ ಏನಿತ್ತು, ಒಪ್ರೆಷನ್ ಅಂತ ಏನಿತ್ತು, ಅದರಿಂದ ಕೂಡ ಸ್ವಾತಂತ್ರ್ಯವನ್ನು ಬಯಸ್ತಾ ಇದ್ದಂತಹ ತುಂಬ ಜನ ನಾಯಕರುಗಳಲ್ಲಿ ನಾರಾಯಣ ಗುರುಗಳು ಕೂಡ ಒಬ್ಬರು. ಆದ್ದರಿಂದ ನಾರಾಯಣ ಗುರುಗಳು ಹಾಗೂ ಗಾಂಧಿಯವರ ಸಂವಾದ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ನಾವು ಆ ಲೆನ್ಸಲ್ಲಿ ನೋಡಿದಾಗ. ಯಾಕಂದರೆ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದರ ಪ್ರಭಾವ ಬೀಳುತ್ತೆ. ಈ ಒಂದು ಸಂವಾದದ ಪ್ರಭಾವ ಅದರಲ್ಲಿ ನಾವು ಕಾಣ್ತೀವಿ ಆಮೇಲೆ. ಆದ್ದರಿಂದ ನಾರಾಯಣ ಗುರುಗಳ ಪ್ರಭಾವ ಗಾಂಧೀಜಿ ಮೇಲೆ ಆಗಿರೋದನ್ನು ನಾವು ಇವತ್ತು ನೆನಪಿಸ್ಕೊಳ್ಬೇಕು. ಅದು ಕೂಡ ನಮ್ಮ ಸಮಾಜದಲ್ಲಿ ಇವತ್ತು ಸಾಮರಸ್ಯವನ್ನು ಕಾಪಾಡಿಕೊಂಡು ಬರುವಂಥ ಅವಶ್ಯಕತೆ ಇದೆ. ಎಲ್ಲರೂ ಕೂಡ ನಾವು ಅಂತ ಹೇಳಿಕೊಂಡು ನಾನು ಮೇಲೂ ಅಂತ ಎಲ್ಲೋ ಒಂದು ನಮ್ಮ ಸಮಾಜ ದಿಕ್ಕು ತಪ್ಪದೇ ಇರುವಂಥ ಸಮಯದಲ್ಲಿ ಸೌಹಾರ್ದತೆಯಿಂದ ಬಾಳೋದಕ್ಕೆ ಇವರಿಬ್ಬರ ಸಂದೇಶ ಕೂಡ ತುಂಬ ಮುಖ್ಯ ಆಗುತ್ತೆ. ನಮ್ಮ ದೇಶ ಭಾತೃತ್ವದ ಮೇಲೆ ನಾವು ಕಟ್ಟಿಕೊಂಡು ಬಂದಿರೋದು. ಹಾಗಾಗಿ ಗುರುಗಳು ಹೇಳಿರುವಂಥ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತ ಏನು ಹೇಳ್ತಾರೋ ಅದೆಲ್ಲವೂ ಒಂದೇ. ನಾವು ಉಸಿರಾಡುವ ಗಾಳಿ ಆಗಿರಬಹುದು ಅಥವಾ ಕುಡಿಯುವಂಥ ನೀರು, ಎಲ್ಲರದ್ದು ಕೂಡ ಒಂದೇ ಆಗಿರ್ತದೆ. ಆದ್ದರಿಂದ ನಾವು ಅದನ್ನು ನೆನಪಿಸ್ಕೊಂಡು ನಮ್ಮ ದೇಶ ಕಟ್ಟುವತ್ತ ನಮ್ಮ ಗಮನವನ್ನು ಹರಿಸಬೇಕು. ಹಾಗಾಗಿ ಈ ಒಂದು ಸಂವಾದ ಏನಿದೆ, ಗುರು ಗಾಂಧಿ ಸಂವಾದ, ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ನಮ್ಮ ಮಂಗಳೂರಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ನಮಗಂತೂ ತುಂಬ ಹೆಮ್ಮೆಯ ವಿಚಾರ. ಥ್ಯಾಂಕ್ ಯು.